ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದೇವಿ ನೋಡ್ರಿ. ಬರ್ರಿ, ಇವತ್ತು ಏನಪ್ಪ ಅಂದ್ರೆ ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಊರಿಗೆ ಹೋಗಿದ್ನಲ್ವಾ, ಊರಿಗೆ ಹೋದಾಗ ಸ್ವಲ್ಪ ಒಂದು 8-10 ದಿನ ಊರಿಗೆ ಹೋದಾಗ ಏನೈತಿ, ಅತ್ತೆ ಇದ್ರಲ್ವ ಮನೆಯಲ್ಲಿ, ಅಷ್ಟೊಂದು ಗೊತ್ತಾಗಲ್ಲ ಅವರಿಗೆ. ಕೆಳಗೆ ಸ್ವಲ್ಪ ಹಾಲು ಮೊಸರು ಅದು ಏನೆಲ್ಲ ಚೆಲ್ಬಿಟ್ಟು ಈ ಥರ ಗಲೀಜಾಗಿಬಿಟ್ಟೈತಿ. ಅದನ್ನು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆ ಸ್ನೇಹಿತರೆ, ಇವೆಲ್ಲ ಫ್ರಿಜ್ ಪಾರ್ಟ್ಗಳೆಲ್ಲ ತೆಗೆದು ಕಡೆಗೆ ಇಟ್ಟು ನೋಡ್ರಿ ಇಷ್ಟೆಲ್ಲ ಹೊಲ್ಸ್ಕೊಂತ ಬಿಟ್ಟಿದೆ. ಒಂದು 8 ದಿನ ನಾನು ಊರಲ್ಲಿ ಇರಲಿಲ್ಲ. ಆಮೇಲೆ ಕರೆಂಟ್ ಬೇರೆ ಇರಲಿಲ್ಲ ಇಲ್ಲಿ. ಹೀಗಾಗಿ ಅತ್ತೆಯವ್ರ ಕೈ ಮೇಲೆ ಸ್ವಲ್ಪ ಹೊಲಸಾಗಿಬಿಟ್ಟಿದೆ ನೋಡಿ. ಏನೇನೋ ಚೆಲ್ಲಾಡಿಬಿಟ್ರೆ ಇಲ್ಲಿ ಈ ಥರ ಆಗಿಬಿಟ್ಟೈತಿ. ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಇವಾಗ ಕ್ಲೀನ್ ಮಾಡೋದಕ್ಕೆ ನನ್ನ ಮೇನ್ ಇಂಪಾರ್ಟೆಂಟ್ ಏನಂತಪ್ಪ ಅಂತಂದ್ರೆ, ಇದನ್ನೆಲ್ಲ ಮೊದಲು ಒರೆಸ್ಕೊತೀನಿ. ಬಟ್ಟೆ ತೊಗೊಂಡದಷ್ಟು ಎಲ್ಲ ನೋಡಿ ಎಲ್ಲ ಒರೆಸ್ಕೊತೀನಿ. ಇಲ್ಲಿ ನೋಡಿ ಬಟ್ಟಲದಲ್ಲಿ ಒಂದು ನಿಂಬೆಹಣ್ಣು ಸ್ವಲ್ಪ ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ. ಇದು ಹಾಕಿ ಒರೆಸಿದರೆ ಫ್ರಿಜ್ಜು ಸ್ಮೆಲ್ ಬರಲ್ಲ. ಇದೊಂದು ಟಿಪ್ಸ್ ಅನ್ಕೋಬೋದು ನೀವು. ನಿಂಬೆಹಣ್ಣಿನ ರಸ ಮತ್ತು ಉಪ್ಪು, ಇದರಿಂದ ನೀವು ಫ್ರಿಜ್ ಒರೆಸಿದ್ರೆ ಸ್ಮೆಲ್ ಆಗಲ್ಲ. ಫ್ರಿಜ್ಜು ಏನೇ ಬ್ಯಾಡ್ ಸ್ಮೆಲ್ ಇದ್ರೂ ಹೋಗಿಬಿಡುತ್ತೆ. ಇದೇ ಥರ ಲಿಂಬು ಸ್ಮೆಲ್ ಇರುತ್ತೆ ನೋಡಿ. ಇವೆಲ್ಲ ತೆಗೆದು ಕಡೆಗೆ ಇಟ್ಕೊಂಡಿದ್ದೀನಿ. ಇವತ್ತು ಮಾರ್ಕೆಟ್ಗೆ ಹೋಗ್ಬೇಕು. ಇವತ್ತು ಮಾರ್ಕೆಟ್ ಆಗುತ್ತೆ. ಹೋದ ವಾರ ತಂದದ್ದು ಆದರೂ ಇಷ್ಟೆಲ್ಲ ಐತಿ. ಎಲ್ಲಿ ತುಂಬ ನೋಡಿ ಸ್ನೇಹಿತರೆ, ಇವಾಗ ಇಲ್ಲೇನು ಎಲ್ಲ ಗಲೀಜಾಗಿತ್ತಲ್ಲ ಇದೆಲ್ಲ ಒರೆಸ್ಕೊಂಡಿದ್ದೀನಿ. ಇದೆಲ್ಲ ಒರೆಸ್ಕೊಂಬಿಟ್ಟು, ಇದು ನನ್ನ ಮಗನ ನೈಟ್ ಪ್ಯಾಂಟ್. ಇದು ಸಾಫ್ಟ್ ಇರ್ತಾವಲ್ಲ ನೈಟ್ ಬಟ್ಟೆಗಳು, ಅದರಿಂದನೇ ಒರೆಸ್ಬೇಕು. ಹೌದಾ? ಅದ್ರಾಗೆ ಇಟ್ಟಿರ್ತು ನೋಡಿ ಈ ಥರ. ಅದು ಬಟ್ಟೆಯಲ್ಲಿ ಎದ್ಬಿಟ್ಟು ಈ ಥರ ಎಲ್ಲ ಸ್ವಲ್ಪ ಒರೆಸ್ಕೋಬೇಕು. ಅಂದರೆ ಬ್ಯಾಡ್ ಸ್ಮೆಲ್ ಇರಲ್ಲ. ಈ ಥರ ಇದು ಸ್ವಲ್ಪ ಅದ್ದಿಬಿಟ್ಟು ಈ ಥರ ಅಲ್ಲಿ ಸ್ವಲ್ಪ ಒರೆಸ್ಕೋಬೇಕು. ಅಂದರೆ ಬ್ಯಾಡ್ ಸ್ಮೆಲ್ ಇರಲ್ಲ. ಓಕೆ, ಇದು ಈ ಥರ ಎಲ್ಲ ಗಲೀಜಿತ್ತಲ್ವ, ಒರೆಸ್ಕೊಂಡು ಬರೋಕ್ಕೆ ಸಿಗ್ತೀನಿ. ಹೆಂಗೆ ಇತ್ತು ಅಂತ ತೋರಿಸ್ತೇನೆ ನಿಮ್ಗೆ. ಎಲ್ಲ ಮತ್ತೆ ಹೆಂಗೆ ಜೋಡಿಸಿದೆ ಅನ್ನೋದು. ಅಲ್ಲೆಲ್ಲ ಸಿಕ್ಕಾಪಟ್ಟೆ ಹೊಲಸಾಗಿತ್ತು ಅಲ್ಲೆಲ್ಲ ನೋಡಿ. ಈ ಥರ ಹಳ್ಳಿ ಅಲ್ರಿ, ಹಳ್ಳಿ ಅಲ್ಲಿಗೆ ಒಮ್ಮೆ ಕರೆಂಟ್ ಇರ್ತಾವೆ, ಒಮ್ಮೆ ಕರೆಂಟ್ ಇರೋದಿಲ್ಲ. ಕರೆಂಟ್ ಇದ್ದಾಗ ಫ್ರಿಜ್ ಚಂದ ಇರುತ್ತೆ. ಆದರೆ ನಾನು ಊರಿಗೆ ಬೇರೆ ಹೋಗ್ಬಿಟ್ಟಿನಿ. ಮೇಲೆ ಸ್ವಲ್ಪ ಕ್ಲೀನ್ ಮಾಡ್ಕೊತಿದ್ದೆ. ಕ್ಲೀನ್ ಮಾಡ್ಕೊಳ್ಳೋದೂ ಆಗಿಲ್ಲ ನೋಡಿ. ಎಷ್ಟು ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಇವಾಗ ಮಾಡ್ಕೊಂಬಿಟ್ಟು ಮತ್ತೆ ಸಿಗ್ತೀನಿ. ಓಕೆ ಸ್ನೇಹಿತರೆ ನೋಡಿ, ಇಷ್ಟು ಎಲ್ಲ ಒರೆಸ್ಕೊಂಬಿಟ್ಟೆ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ. ಇದನ್ನೆಲ್ಲ ಒರೆಸ್ಕೊಂಡೆ ಅಲ್ವಾ ನೋಡಿ. ಈಗ ನೋಡಿ, ಇದು ನಿಂಬೆಹಣ್ಣು ಮತ್ತು ಉಪ್ಪು ಹಾಕಿದ್ನಲ್ವ, ಅದು ಬಟ್ಲು ಸ್ವಲ್ಪ ಹೊತ್ತು ಅಲ್ಲೇ ಇರಲಿ. ಯಾಕಂದರೆ ಕರೆಂಟ್ ಇಲ್ಲ ಇವಾಗ. ಅದೆಲ್ಲ ಫುಲ್ಲು ಒಂಥರ ನಿಂಬೆಹಣ್ಣಿನ ಸ್ಮೆಲ್ ಆಗಿರುತ್ತೆ ಆ ಟೈಮಲ್ಲಿ. ಅದಕ್ಕೆ ಇದನ್ನು ಡೋರ್ ಹಾಕಿಬಿಡ್ತೀನಿ. ಅದನ್ನಲ್ಲೇ ಇಟ್ಬಿಟ್ಟು ಇವಾಗ ನೋಡಿ ಇವೆಲ್ಲ ಇದಾವಲ್ಲ, ಇಷ್ಟು ಕ್ಲೀನ್ ಮಾಡ್ಕೊಂಬರ್ತೀನಿ. ಕ್ಲೀನ್ ಮಾಡ್ಕೊಂಬಿಟ್ಟು ಮತ್ತೆ ಅವೆಲ್ಲ ಎಲ್ಲೆಲ್ಲಿ ಸೆಟ್ ಮಾಡಬೇಕು ಅಲ್ಲಿ ಇಡ್ತೀನಿ. ಆಮೇಲೆ ಇನ್ನೂ ತರಕಾರಿ ತಂದಮೇಲೆ ಅಷ್ಟೆಲ್ಲ ಜೋಡಿಸ್ಬೇಕು. ಜೋಡಿಸಿದ ಮೇಲೆ ಸಿಗ್ತೀನಿ ಮತ್ತೆ ಹೇಗೆ ಜೋಡಿಸಿದೆ, ಹೇಗೆ ಇವೆಲ್ಲ ಕ್ಲೀನ್ ಮಾಡ್ಕೊಂಡಿಟ್ಟೆ ಅಂತ. ಓಕೆ ಸ್ನೇಹಿತರೆ, ಇವಾಗ ನೋಡಿ ಯಜಮಾನರು ಮಾರ್ಕೆಟ್ಗೆ ಹೋಗಿ ಎಲ್ಲನೂ ತರಕಾರಿ ಹಣ್ಣು ಹಂಪ್ಲ ತೊಗೊಂಬಂದಿದ್ದಾರೆ. ಅವನ್ನೆಲ್ಲ ತೆಗಿಯಾಕತ್ತೀನಿ ನೋಡ್ರಿ. ಅಂದ್ರೆ ಗಂಡು ಮಕ್ಕಳೆಲ್ಲ ಬ್ಯಾಗ್ ತೊಗೊಂಡು ಹೋಗಲ್ಲ ಮನೆಯಿಂದ. ನಾವಾದ್ರೆ ಬ್ಯಾಗ್ ತೊಗೊಂಡೋಗಿ ತೊಗೊಂಬರ್ತೀವಿ. ಅವ್ರು ಅಲ್ಲೇ ಕವರ್ ತೊಗೊಂಡು ಕವರ್ನಲ್ಲೇ ಹಾಕ್ಸ್ಕೊಂಬಂದುಬಿಡ್ತಾರೆ. ಹೀಗಾಗಿ ಅದೆಲ್ಲ ಓಪನ್ ಮಾಡಿಬಿಟ್ಟು ತೊಳೆದು ನೀಟಾಗಿ ಆರಿಸಿಬಿಟ್ಟು ಆಮೇಲೆ ಫ್ರಿಜ್ನೊಳಗಡೆ ಹಾಕ್ತೀನಿ ನಾನು.
ಇಷ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ವ, ಕರೆಂಟ್ ಬಂದಿದೆ ಇವಾಗೆಲ್ಲ ಇಷ್ಟು ಕ್ಲೀನ್ ಆಗಿಬಿಟ್ಟೈತಿ. ಇವಾಗೆಲ್ಲ ಇವಕ್ರ ಪ್ಲೇಟ್ಗಳು ಸೆಟ್ ಮಾಡೋಣ. ಸೆಟ್ ಮಾಡಿಬಿಟ್ಟು ಎಲ್ಲ ತರಕಾರಿ ಒಂದೊಂದು ಕಡೆ ಹಾಕ್ಬೇಕು. ಓಕೆ, ಒಂದೇ ಕೈಯಿಂದ ಮಾಡೋಕ್ಕೆ ಹೋದ್ರೆ ಆಗೋದಿಲ್ಲ, ಆಮೇಲೆ ಏನೋ ಮಾಡೋಕ್ಕೆ ಹೋಗಿ ಏನೋ ಆಗುತ್ತಾ. ಇವೆಲ್ಲ ಜೋಡಿಸ್ಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆ ಸ್ನೇಹಿತರೆ, ಕ್ಲೀನ್ ಮಾಡಿದ್ಕೊಳಕ್ಕೆ ಈ ಥರ ಎಲ್ಲ ಇಟ್ಟಿದ್ದೀನಿ ನೋಡಿ, ಜೋಡಿಸಿದ್ದೀನಿ. ಇನ್ನೂ ಕಡಿಮೆ, ಅಷ್ಟೊಂದೇನು ನಾನು ಜಾಸ್ತಿ ಇಡೋಕ್ಕೆ ಹೋಗಲ್ಲ ಇದರಲ್ಲಿ. ನೋಡಿ, ಮೆಣಸಿನ್ಕಾಯಿ, ನಿಂಬೆಹಣ್ಣು ಈ ಥರ ಇಟ್ಟಿದ್ದೀನಿ. ಹಾಲು ಮೊಸರು ಇಟ್ಟಿರ್ತೀನಿ. ಆಮೇಲೆ ಗೋಡಂಬಿ, ಮನುಕ ಈ ಥರ ಇದ್ದು ಇಟ್ಟಿರ್ತೀನಿ. ಯಾವ ಕಾಸ್ಟ್ಲಿದ್ದು ಸ್ಟಾಕ್ ಇರ್ತಾವಲ್ಲ ಅಂಥವು ಮಾತ್ರ ಇದರಲ್ಲಿ ಇಟ್ಟಿರ್ತೀನಿ, ಯಾಕಂದರೆ ಹುಳು ಆಗಬಾರ್ದು ಅಂತ ಹೇಳ್ಬಿಟ್ಟು. ಓಕೆ ಸ್ನೇಹಿತರೆ, ನೋಡಿದ್ರಲ್ವ ಹೇಗೆ ಫ್ರಿಜ್ ಕ್ಲೀನ್ ಮಾಡಿದೆ ಅಂತ. ಆಮೇಲೆ ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ ನಿಮಗೆ, ನಾನು ಯಾವುದೇ ಮಸಾಲೆ ಐಟಮ್ಸ್ ಹೊರಗಡೆಯಿಂದ ತಂದು ನಾನು ಯೂಸ್ ಮಾಡೋದಿಲ್ಲ. ನಾನು ಯಾವತ್ತೂ ಪಾಕೆಟ್ನಲ್ಲಿರುವಂಥ ಮಸಾಲೆ ಐಟಮ್ಸ್ ತರೋದಿಲ್ಲ, ಯಾವ ಸಾಸನ್ನು ತರೋದಿಲ್ಲ. ನ್ಯಾಚುರಲಾಗಿ ಅಡುಗೆ ಮಾಡ್ತೀವಿ, ಹೆಲ್ದಿಯಾಗಿರ್ತೀವಿ. ನಾನು ತಂದು ಫ್ರಿಜ್ಜಲ್ಲಿ ಸ್ಟಾಕ್ ಕೊಟ್ಕೊಳೋದು ಇದು ಇಲ್ಲ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ ನಿಮಗೆ, ಏನಪ್ಪ ಅಂತಂದ್ರೆ ಫ್ರಿಜ್ ಕ್ಲೀನ್ ಮಾಡಬೇಕಾದ್ರೆ ಮೇನ್ ಪಾಯಿಂಟ್ ಬರೀ ಬಟನ್ ಆಫ್ ಮಾಡೋದಷ್ಟೇ ಅಲ್ಲ, ಬೋರ್ಡಿಂದ ಸ್ವಿಚ್ ತೆಗೀರಿ. ತೆಗೆದುಬಿಟ್ಟು ಸ್ವಚ್ಛ ಮಾಡೋದಕ್ಕೆ ಕೂಡಿ. ಯಾಕಂದರೆ ಎಷ್ಟೋ ಕಣ್ಣಾರೆ ನೋಡಿದ್ದೀವಿ ಅದನ್ನು ಫ್ರಿಜ್ಜು ಕ್ಲೀನ್ ಮಾಡೋಕ್ಕೆ ಹೋದಾಗ ಕರೆಂಟ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಇದೊಂದು ಎಚ್ಚರಿಕೆ ಕೊಡ್ತಾಯಿದ್ದೀನಿ ನಿಮಗೆ, ಫ್ರಿಜ್ಜು ಪೂರ್ತಿ ಸ್ವಿಚ್ ತೆಗೆದುಬಿಟ್ಟು ಕ್ಲೀನ್ ಮಾಡೋಕ್ಕೆ ಕೂಡಿ.